ವಿಡಿಯೋ ಇಟ್ಕೊಂಡು ಪ್ರಚೋದನೆ ಮಾಡಿದಂಥ ಆರೋಪದ ಮೇರೆಗೆ ಯೂಟ್ಯೂಬರ್ ಸಮೀರ್ಗೆ ನಿರಂತರ ವಿಚಾರಣೆ ಆಗ್ತಾ ಇದೆ. ಮಧ್ಯಾಹ್ನದಿಂದ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಬೆಳ್ತಂಗಡಿ ಪೊಲೀಸರು ಸಮೀರ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೆಯೂ ಕೂಡ ಹಲವು ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ರು. 3 ಪ್ರಕರಣಗಳ ಬಗ್ಗೆ ವಿಚಾರಣೆ ಮಾಡಿದ್ರು ಪೊಲೀಸರು. ಇವತ್ತು ಮತ್ತೆ ಹಲವು ಪ್ರಶ್ನೆಗಳನ್ನು ಖಾಕಿ ಪಡೆ ಇಲ್ಲಿ ಕೇಳಿದೆ. ಅತ್ತ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡ್ತಿರ್ತಕ್ಕಂಥ ಟೀಮ್ ಕೂಡ ಮಾಸ್ಕ್ ಮ್ಯಾನ್ ಅನ್ನ ಸಾಕಷ್ಟು ಪ್ರಶ್ನೆಗಳನ್ನು ಮಾಸ್ಕ್ ಮ್ಯಾನ್ಗೆ ಕೇಳ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಈ ಕಡೆ ಸಮೀರ್ AI ವಿಡಿಯೋಗಳನ್ನು ಬಳಸಿಕೊಂಡು ಪ್ರಚೋದನೆ ಮಾಡಿದಂಥ ಆರೋಪ, ಅಪಪ್ರಚಾರಗಳನ್ನು ಮಾಡಿದಂಥ ಆರೋಪ ಇತ್ತಲ್ಲ, ಇದೆಲ್ಲ ಕೇಳಿ ಬಂದಿತ್ತು. ಎಲ್ಲ ವಿಷಯ ಇಟ್ಕೊಂಡು ಸಮೀರನಿಗೆ ಇದೀಗ ಬೆಳ್ತಂಗಡಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಾವರ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಜಯಂತ್ ಟಿ ವಿಚಾರಣೆ ಆಗ್ತಾ ಇದೆ. ಬ್ರಹ್ಮಾವರ ಪೊಲೀಸರ ಕೆಲಸಗಳಿಗೆ ನೀನು ಯಾಕಪ್ಪ ಅಡಚಣೆ ಮಾಡಿದೆ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸರು ಜಯಂತನನ್ನು ಕೂರಿಸಿಕೊಂಡು ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ತಿಮರೋಡಿ ಮನೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪ ಜಯಂತರ ಮೇಲಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನಕ್ಕೆ ತೆರಳಿದಂಥ ವೇಳೆಯಲ್ಲಿ ಅಡ್ಡಿಪಡಿಸಿದ್ರು ಅಂತ ಆರೋಪ. ಬೆಳ್ತಂಗಡಿ ಪೊಲೀಸರ ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ ಸೇರಿದಂತೆ ಹಲವರ ವಿರುದ್ಧವಾಗಿ ದಾಖಲಾಗಿತ್ತು ಕೇಸ್ಗಳು. ಜಯಂತ್ ಹೇಳಿದ್ದೇನು ಅಂತ ಹೇಳಿದ್ರೆ, ನನ್ನ ಅರೆಸ್ಟ್ ಮಾಡಿದ್ರೆ ಖುಷಿಯಿಂದ ಜೈಲಿಗೆ ಹೋಗ್ತೀನಿ, ನಾನು ಚಿನ್ನಯ್ಯನಿಗೆ ಬುರುಡೆ ತಂದು ಕೊಟ್ಟಿದ್ದಕ್ಕೆ ದಾಖಲೆ ಏನಾದರೂ ಇದೆಯಾ, ನಾವು ಚಿನ್ನಯ್ಯನ ಪರನೂ ಇಲ್ಲ, ಚಿನ್ನಯ್ಯನಿಗೆ ವಿರೋಧನೂ ಇಲ್ಲ, ನಾವು ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟ ಕೂಡಲೇ ನಾವು ತಪ್ಪಿತಸ್ಥರಾಗ್ಬಿಡ್ತೀವಾ? ಚಿನ್ನಯ್ಯ ಬಂದಿದ್ದಾರೆ, ಏನೋ ಮನೆ ಕೇಳಿದ್ರು, ಕೂತ್ಕೊಳ್ಳಿ ಅಂದರು, ಊಟ ಮಾಡಿಸಿದ್ವಿ, ಎಲ್ಲ ಆಯಿತು. ಚಿನ್ನಯ್ಯನ ಪರವೂ ಇಲ್ಲ ನಾವು, ಚಿನ್ನಯ್ಯನ ವಿರುದ್ಧನೂ ಇಲ್ಲ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟುಬಿಟ್ರೆ ನಾವು ಅಪರಾಧಿಗಳಾಗ್ಬಿಡ್ತೀವಾ? ಮಟ್ಟಣ್ಣನವರ್ ಚಿನ್ನಯ್ಯನ ಜೊತೆ ಇದ್ದೇವೆ ಅಂತ ಹೇಳಿರಬಹುದು, ಮಟ್ಟಣ್ಣನವರ್ ಚಿನ್ನಯ್ಯನ ಜೊತೆ ನಾನು ಇದ್ದೀನಿ ಅಂತ ಹೇಳಿರಬಹುದು. ಚಿನ್ನಯ್ಯನ ಪ್ರಕರಣವೇ ಬೇರೆ, ನಮ್ಮ ಕಂಪ್ಲೇಂಟೇ ಬೇರೆ. ಚಿನ್ನಯ್ಯ ಬುರುಡೆ ತೋರಿಸ್ತಾ ಇರಬಹುದು, ನಾವು ಯಾವುದೋ ನಮ್ಮ ಕಣ್ಣೆದುರಿಗೆ ಹೂತಂಥ ಕೇಸು, ಬೇರೆ ಬೇರೆ ಕೇಸ್ಗಳ ಬಗ್ಗೆ ನಾವಿಲ್ಲಿ ದೂರು ಕೊಟ್ಟಿದ್ದೀವಿ, ಅದಕ್ಕೂ ಇದಕ್ಕೂ ಸಂಬಂಧ ಏನು? ಈ ಪ್ರಕರಣದಲ್ಲಿ ಸತ್ಯ ಆಚೆಗೆ ಬರಲಿ, ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಜಯಂತ್ ಮಾತಾಡಿರೋದು. 2000 ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಂಡ್ಯ, ತಮಿಳುನಾಡಿಗೂ ಕೂಡ SIT ಎಂಟ್ರಿ ಆಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹುಟ್ಟೂರಲ್ಲೂ ಕೂಡ SIT ತನಿಖೆ ಮಾಡ್ತಾ ಇದೆ. ಚಿನ್ನಯ್ಯನ 2ನೇ ಪತ್ನಿ, ಮಕ್ಕಳು, ಸ್ನೇಹಿತರ ಬಳಿಯಲ್ಲಿ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕಿದ್ದಾರೆ. ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೆ ತೆರಳಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ SIT. ಈ ಹಿಂದೆ ಗಾರ್ಮೆಂಟ್ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ 2 ವರ್ಷಗಳ ಹಿಂದಷ್ಟೇ ಉಜಿರೆಗೆ ಬಂದು ಕೆಲಸಕ್ಕೆ ಸೇರಿಕೊಂಡಿದ್ದ. ಉಜಿರೆ ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದ. ಸಫಾಯಿ ಕಾಮಗಾರಿಗಳ ಕಾಂಟ್ರಾಕ್ಟನ್ನು ಕೂಡ ಈತ ಪಡ್ಕೊಂಡಿದ್ದ. ರಾಮಚಂದ್ರ ಶೆಟ್ಟಿ ಅವರ ಬಳಿ ಮಾಸ್ಕ್ ಮ್ಯಾನ್ ಕೆಲಸಕ್ಕೂ ಕೂಡ ಸೇರಿದ್ದ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಅಂದರೆ ಅವನ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗೆ ಮೊದಲಿಂದಲಿದ್ದರು. ಸುಮಾರು 2014-15ರಿಂದ ಅವರ ಫ್ಯಾಮಿಲಿಯೆಲ್ಲ ನನ್ನೊಟ್ಟಿಗಿದ್ರು. ಅವನ ಅಕ್ಕ, ಅವನ ಭಾವ, ಅವನ ಅಣ್ಣ ಮತ್ತು ಅವರ ಫ್ಯಾಮಿಲಿ ಸುಮಾರು ಒಂದು 6-7 ಜನ ನನ್ನೊಟ್ಟಿಗಿದ್ರು. ನನಗೆ ಧರ್ಮಸ್ಥಳ ಬಿಟ್ಟು ಹೋದದ್ದು ಗೊತ್ತಿರಲಿಲ್ಲ. ಕಡೆಗೆ ಆ ಕೆಲಸದವ್ರು ಹೇಳಿದರು, ಅಣ್ಣ ನನ್ನ ತಮ್ಮ ಇದ್ದಾನೆ, ನಾನು ಅವನನ್ನು ಕರೆಯುವ, ನಮಗೊಂದು ಕೆಲಸದ ಜನ ಅವಶ್ಯಕತೆ ಇದ್ದು, ಕರೆಯುವ, ಅವನು ಬರ್ತಾನೆ ಅಂತ ಹೇಳಿದರು. ಆಗ ಬರಲಿ ಹಾಗಾದ್ರೆ ಅಂತ ಹೇಳಿದೆ. ಯಾರಂತ ಕೇಳುವಾಗ ಚಿನ್ನ ಅಂತ ಹೇಳಿದ್ರು. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿಂದಲಿತ್ತು. ನಾನು ಅಂದರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ, ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ, ಉಜಿರೆ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಸ್ವಲ್ಪ ದಿವಸ ಕೆಲಸ ಮಾಡಿದರು. ಮತ್ತು ಅವನ ಅಕ್ಕನಿಗೆ ಮತ್ತು ಅವನಿಗೆ ಏನೋ ಸರಿ ಬೀಳಲಿಲ್ಲ. ಹಾಗೆ ಒಂದು ದಿವಸ ರಾತ್ರಿ ಬಂದ, ದನಿಯವರೇ ನಮ್ಮ ಅತ್ತೆ ತೀರಿ ಹೋಗಿದ್ದಾರೆ, ನಾನು ಊರಿಗೆ ಹೋಗ್ತೇನೆ, ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿದ. ನಾನು ದುಡ್ಡು ಯಾವಾಗ ಕೊಡ್ತಿದ್ದೆ ಅವನಿಗೆ, ಎಷ್ಟು 1,000 ಏನೋ ಕೊಡಲಿಕ್ಕಿತ್ತು ಅವನಿಗೆ. ಮತ್ತು ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಮತ್ತೆ ಬರಲಿಲ್ಲ. ಅವನ ಫೋನ್ ನಂಬರ್ ಸಮೇತ ನನ್ನ ಹತ್ರ ಇರಲಿಲ್ಲ. ಇವಳ ಹತ್ರ ಕೇಳಿದೆ, ಅಕ್ಕನ ಹತ್ರ, ಏನೋ ಬರಲಿಲ್ಲ, ಚೆನ್ನ ಬರಲಿಲ್ಲ ಅಂತ. ಇಲ್ಲದೆ ಅವನು ನನ್ನ ಹತ್ರ